ಪಂಬನ್ ಬ್ರಿಡ್ಜ್ ದೇಶದಲ್ಲಿದ್ದ ತಾಂತ್ರಿಕ ನೈಪುಣ್ಯತೆಯ ಅಚ್ಚರಿ. ಈ ಅಚ್ಚರಿ ಈಗ ಮತ್ತಷ್ಟು ಉತ್ಕೃಷ್ಟತೆಯ ಹಂತ ತಲುಪಿದೆ. ಸುಮಾರು 700 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಿದ್ದಂತಹ ನ್ಯೂ ಪಂಬನ್ ಬ್ರಿಡ್ಜ್ ಲೋಕಾರ್ಪಣೆಯಾಗಿದೆ. ರಾಮನವಮಿಯಂದೇ ಪ್ರಧಾನಿ ಮೋದಿ ರಾಮೇಶ್ವರನಿಗೆ ನಮಿಸಿ ಸೇತುವೆ ಉದ್ಘಾಟಿಸಿದರು. ರಾಮಾಯಣದಲ್ಲಿ ಲಂಕಾಗೂ ಭಾರತಕ್ಕೂ ನಂಟು. ರಾಮಾಯಣ ಗೊತ್ತಿರೋರಿಗೆ ಲಂಕೆ ಭಾರತದ ಬಗ್ಗೆ ಗೊತ್ತೇ ಇರುತ್ತೆ. ಅಂಥ ಲಂಕೆ ಹಾಗೂ ಭಾರತಗಳ ನಡುವಿನ ಹೊಸ ಬೆಸುಗೆ ಬೆಸೆದರು ಪ್ರಧಾನಿ ನರೇಂದ್ರ ಮೋದಿ. ಬೆಳಿಗ್ಗೆ ಲಂಕಾದಲ್ಲಿ ಅತ್ಯಾಧುನಿಕ ರೈಲುಗಳಿಗೆ ಚಾಲನೆ, ಬಾಂಧವ್ಯ ಬೆಸುಗೆ ಬಳಿಕ ನೇರವಾಗಿ ರಾಮೇಶ್ವರಂಗೆ ಬಂದರು. ಲಂಕಾ ಭಾರತ ನಡುವಿನ ರಾಮ್ ಸೇತು ವೀಕ್ಷಣೆ ಮಾಡಿಕೊಂಡೇ ಬಂದು ರಾಮೇಶ್ವರಂನಲ್ಲಿಳಿದ್ರು. ದೇಶದ 12 ಜ್ಯೋತಿರ್ಲಿಂಗಗಳ ಪೈಕಿ ಒಂದಾದ ಪಂಬನ್ ದ್ವೀಪದಲ್ಲಿರುವ ರಾಮನಾಥ ಸ್ವಾಮಿ ದೇವಸ್ಥಾನದಲ್ಲಿ ಮೋದಿ ಪೂಜೆ ಸಲ್ಲಿಸಿದರು. ರಾಮನಾಥ ಸ್ವಾಮಿ ದೇವಸ್ಥಾನದಿಂದ ರೋಡ್ ಶೋ ಮೂಲಕ ಪಂಬನ್ ಬ್ರಿಡ್ಜ್ ಉದ್ಘಾಟನೆಗೆ ಬಂದರು ಮೋದಿ. ದೇಶದ ಇತಿಹಾಸದಲ್ಲಿ ಅಚ್ಚಳಿಯದೆ ಉಳಿಯೋ ನ್ಯೂ ಪಂಬನ್ ರೈಲ್ವೆ ಬ್ರಿಡ್ಜ್ ಉದ್ಘಾಟನೆ ಮಾಡಿದ್ರು. ಭಾರತದ ಮೊದಲ ವರ್ಟಿಕಲ್ ಲಿಫ್ಟ್ ಸಮುದ್ರ ಸೇತುವೆ ಅತ್ಯಾಧುನಿಕ ವ್ಯವಸ್ಥೆ, ಆಕರ್ಷಣೆ ಹಾಗೂ ದ್ರಾವಿಡ ಅಸ್ಮಿತೆಯಂತಿದೆ. ರಾಮೇಶ್ವರಂನ ಹಳೆ ಬ್ರಿಡ್ಜ್ 1914ರಲ್ಲಿ ನಿರ್ಮಾಣವಾಗಿತ್ತು. ಅಲೆಗಳ ಸೆಳೆತ, ನಿಧಾನ ಪ್ರಯಾಣ, ಆಗಾಗ್ಗೆ ದುರಸ್ತಿ ಸವಾಲುಗಳಿದ್ದವು. ಅದೆಲ್ಲವನ್ನೂ ಮೀರಿ ನಿಂತಿದೆ ಹೊಸ ಸೇತುವೆ. ಶಕ್ತಿಯುತ, ವಿಶ್ವದರ್ಜೆ, ಸ್ಮಾರ್ಟ್ ಹಾಗೂ ಭವಿಷ್ಯದ ಅಗತ್ಯತೆಗಳಿಗೆ ಅನುಕೂಲವಾಗುವ ಸೇತುವೆ ಇದಾಗಿದೆ. 2.08 ಕಿಲೋಮೀಟರ್ ಉದ್ದದ ಸೇತುವೆಯಲ್ಲಿ 72.5 ಮೀಟರ್ ವರ್ಟಿಕಲ್ ಲಿಫ್ಟ್ ಇದ್ದು 17 ಮೀಟರ್ ಎತ್ತರಕ್ಕೆ ಲಿಫ್ಟ್ ಮಾಡುವ ಸಾಮರ್ಥ್ಯವಿದೆ. ಎಲೆಕ್ಟ್ರಿಕ್ ಮೆಕ್ಯಾನಿಕ್ ಸಿಸ್ಟಂನಿಂದ ರನ್ ಆಗಲಿದ್ದು ರೈಲಿನ ವೇಗವನ್ನ ತಡೆಯಬಲ್ಲ ಶಕ್ತಿ ಹೊಂದಿದೆ. ಪಂಬನ್ ಹೊಸ ಬ್ರಿಡ್ಜ್ ನಿರ್ಮಾಣಕ್ಕೆ 5,800 ಮೆಟ್ರಿಕ್ ಟನ್ ಸ್ಟೀಲ್, 3,40,000 ಚೀಲ ಸಿಮೆಂಟ್ ಬಳಸಲಾಗಿದೆ. ಬರೋಬ್ಬರಿ 704 ಕೋಟಿ ಖರ್ಚಾಗಿರುವ ಪಂಬನ್ ಸೇತುವೆ ನಿರ್ಮಾಣಕ್ಕೆ ಪ್ರಧಾನಿ ಮೋದಿ 2019ರಲ್ಲಿ ಶಂಕುಸ್ಥಾಪನೆ ನೆರವೇರಿಸಿದ್ರು. ರಾಮನವಮಿಯಾದ ಇಂದು ಉದ್ಘಾಟನೆಯನ್ನು ಮೋದಿಯೇ ಮಾಡಿದ್ದಾರೆ. ಮಂಡಪಂ ಹಾಗೂ ಪಂಬನ್ ನಡುವಿನ ಸಮುದ್ರದ ಮೇಲಿನ ರೈಲು ಸೇತುವೆ ಮೇಲೆ ನಿತ್ಯವೂ 30 ರೈಲುಗಳ ಸಂಚಾರ ಮಾಡ್ತವೆ. ಪ್ರಧಾನಿ ಮೋದಿ ಚಾಲನೆ ನೀಡಿದ ರೈಲಿನಲ್ಲಿದ್ದವರು ಮೊಬೈಲ್ನಲ್ಲಿ ವಿಡಿಯೋ ಮಾಡಿಕೊಂಡು ಖುಷಿಪಟ್ಟರು. ಪಂಬನ್ ಬ್ರಿಡ್ಜ್ ಉದ್ಘಾಟನೆ ಬಳಿಕ ವೇದಿಕೆ ಕಾರ್ಯಕ್ರಮಕ್ಕೆ ಬಂದ ಮೋದಿಗೆ ರಾಮನ ಫೋಟೋ ನೀಡಿ ಸನ್ಮಾನಿಸಲಾಯಿತು. ಡಾಕ್ಟರ್ ಅಬ್ದುಲ್ ಕಲಾಂ ಸ್ಮರಿಸಿಕೊಂಡ ಪ್ರಧಾನಿ ಮೋದಿ ಧಾರ್ಮಿಕ ನೆಲದಿಂದ ಅತ್ಯಾಧುನಿಕ ತಂತ್ರಜ್ಞಾನಕ್ಕೂ ರಾಮೇಶ್ವರಂ ಸಾಕ್ಷಿಯಾಗಿದೆ ಅಂತ ಬಣ್ಣಿಸಿದ್ರು. ಹೊಸ ರೈಲು ಸಂಚಾರದಿಂದ ತಮಿಳುನಾಡು ಪ್ರವಾಸೋದ್ಯಮ ಬೂಸ್ಟ್ ಆಗಲಿದೆ ಅಂದ್ರು. ಹೊಸ ಉದ್ಯೋಗಗಳು ಸೃಷ್ಟಿಯಾಗಲಿದ್ದು ಆರ್ಥಿಕತೆ ವೃದ್ಧಿಸಲಿದೆ ಅಂತ ಹೇಳಿದ್ರು. ತಮಿಳುನಾಡು ಅಭಿವೃದ್ಧಿಗೆ ಕೇಂದ್ರ ಸರ್ಕಾರದಿಂದ ಅನುದಾನ ಬರುತ್ತದೆ. ಮೀನುಗಾರರ ರಕ್ಷಣೆ, ಕಿಸಾನ್ ಸಮ್ಮಾನ್ ನಿಧಿ, ಚೆನ್ನೈ ಮೆಟ್ರೋದಂಥ ಯೋಜನೆಗಳಿಗೆ ಕೇಂದ್ರ ಕೈಜೋಡಿಸಿದ್ದು ಅಭಿವೃದ್ಧಿ ಸಾಕಾರಗೊಳ್ಳುತ್ತಿದೆ ಅಂದ್ರು. 2014ಕ್ಕಿಂತ ಮೊದಲು ತಮಿಳುನಾಡಿಗೆ ವಾರ್ಷಿಕ 900 ಕೋಟಿ ಬರುತ್ತಿತ್ತು. ಇದೀಗ 6,000 ಕೋಟಿ ಅನುದಾನ ಬರುತ್ತಿದೆ. ಆದರೂ ಆಳೋರು ಆಳುತ್ತಲೇ ಇದ್ದಾರೆ ಎಂದು ತಮಿಳುನಾಡು ಸಿಎಂ ಸ್ಟಾಲಿನ್ಗೆ ಟಾಂಗ್ ಕೊಟ್ಟರು. 2014 से पहले रेल प्रोजेक्ट के लिए हर साल सिर्फ ओनली 900 करोड़ रुपीज ही मिलते थे. इस वर्ष तमिलनाडु का रेल बजट 6,000 करोड़ रुपीज से ज्यादा है. भारत सरकार यहां के 77 रेलवे स्टेशन को मॉडर्न भी बना रही है. इसके बावजूद भी कुछ लोगों को बिना कारण रोते रहने की आदत है. वो रोते रहते हैं. ಇತ್ತೀಚೆಗೆ ಭಾಷಾ ವಿವಾದ ಕೂಡ ದೇಶದೆಲ್ಲೆಡೆ ಚರ್ಚೆಯಾಗಿತ್ತು. ಹಿಂದಿ ನಮಗೆ ಬೇಡವೇ ಬೇಡ, ತಮಿಳು ಬೇಕು ಎಂಬ ವಾದ ಮಾಡುತ್ತಿರುವ ತಮಿಳುನಾಡು ರಾಜಕಾರಣಿಗಳಿಗೂ ಪ್ರಧಾನಿ ಮೋದಿ ಟಾಂಗ್ ಕೊಟ್ರು. डॉक्टर बनने के लिए एब्रॉड जाने की मजबूरी ना रहे. देश भर में कई राज्यों ने मातृभाषा में डॉक्टरी की शिक्षा आरंभ की है. अब गरीब से गरीब मां का बेटा बेटी भी
जिसने अंग्रेजी नहीं पढ़ी है वो भी डॉक्टर बन सकते हैं। तमिल लैंग्वेज और हेरिटेज दुनिया के कोने कोने तक पहुंचे, इसके लिए भी सरकार लगातार कोशिश कर रही है। मैं तो कभी कभी हैरान हो जाता हूं, तमिलनाडु के कुछ नेताओं की चिट्ठियां जब मेरे पास आती है, कभी भी कोई नेता तमिल भाषी में सिग्नेचर नहीं करता है। अरे तमिल का गौरव हो, मैं सबसे कहूंगा कम से कम तमिल भाषा में अपनी ಸಿಗ್ನೇಚರ್ तो करो। ಹೀಗೆ ಪ್ರಧಾನಿ ಮೋದಿ ಟೀಕೆ ಮಾಡ್ತಾರೆ ಅಂತ ಗೊತ್ತಿತ್ತೋ ಏನೋ, ಐತಿಹಾಸಿಕ ಬ್ರಿಡ್ಜ್ ಉದ್ಘಾಟನೆಗೆ ಮುಖ್ಯಮಂತ್ರಿ ಎಂಕೆ ಸ್ಟಾಲಿನ್ ಬರಲೇ ಇಲ್ಲ. ಪ್ರಧಾನಿ ಮೋದಿ, ರಾಜ್ಯಪಾಲ ರವಿ, ಸೆಂಟ್ರಲ್ ಮಿನಿಸ್ಟರ್ ಸೇರಿ ಎಲ್ಲರೂ ಬಿಜೆಪಿಯವರೇ ಇದ್ದು ಬಿಜೆಪಿ ಕಾರ್ಯಕ್ರಮವಂತೆ ಭಾಸವಾಗ್ತಿತ್ತು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.